ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಟು ಆಲ್. ಸೊ ಈ ದಿನ ಒಂದು ಕಥೆಯ ಮೂಲಕ, ಯಾವ ಕಥೆ ಇದು? ತೆನಾಲಿ ರಾಮಕೃಷ್ಣ ಮತ್ತು ಕಳ್ಳರು. ಈ ಕಥೆ ನಿಮಗೆ ಚೆನ್ನಾಗಿ ನೆನಪಿರಬೇಕಲ್ವಾ? ಈ ಕಥೆಯ ಮೂಲಕ ನೋಡೋಣ ಎಷ್ಟು ಕಲಿಯೋದಕ್ಕಾಗುತ್ತೆ ಅಂಥೇಳಿ. ಒನ್ಸ್ ಅಂದರೆ ಒಮ್ಮೆ ಅಂತ. ವೆಲ್ ಅಂದರೆ ಏನು? ಬಾವಿ. ಥೀವ್ಸ್ ಅಂದರೆ ಕಳ್ಳರು ಅಂತ. ಆದರೆ ಕಳ್ಳ ಅಂತಂದಾಗ THIEF ಬರುತ್ತೆ, ಥೀಫ್ ಅಂತ. ಇಬ್ಬರು ಅಥವಾ 3 ಜನ ಅಂತ ಹೇಳಬೇಕಾದ್ರೆ ಪ್ಲೂರಲ್ ಆದಾಗ ಅದು ಥೀವ್ಸ್ ಅಂತ ಆಗುತ್ತೆ, THIEVES ಅಂತ ಆಗುತ್ತೆ. ಒನ್ಸ್ ಒಮ್ಮೆ, 2 ಥೀವ್ಸ್ ಅಂದರೆ ಇಬ್ಬರು ಕಳ್ಳರು. ಇದು ಯಾವ ಕ್ರಿಯಾಪದ? ವೆಂಟ್ ಅನ್ನುವಂಥದ್ದು ಎರಡನೇ ಕ್ರಿಯಾಪದ, ಕಮ್ ಅನ್ನುವಂಥದ್ದು ಮೊದಲನೇ ಕ್ರಿಯಾಪದ, ನೆನಪಿರಲಿ. ವೆಂಟ್ ಟು ತೆನಾಲಿ ರಾಮನ್ಸ್ ಹೌಸ್ ಅಂದರೆ ಹೋದರು. ಇಬ್ಬರು ಕಳ್ಳರು ತೆನಾಲಿ ರಾಮನ ಮನೆಗೆ. ಆ ಗೆ ಅನ್ನುವಂಥದ್ದು ಇಲ್ಲಿ 2 ನೆನ್ಪಿಟ್ಕೊಳ್ಳಿ, ಸರಿನಾ? ಒನ್ಸ್ ಒಮ್ಮೆ, 2 ಥೀವ್ಸ್ ಇಬ್ಬರು ಕಳ್ಳರು, ವೆಂಟ್ ಅಂದರೆ ಇಲ್ಲಿ ಹೋದರು ಅಂತಾಗುತ್ತೆ. ಒಬ್ಬ ಮನುಷ್ಯನಿಗೂ ನಾವು ವೆಂಟ್ ಅಂತ ಹೋಗ್ತೇವೆ. ನಾನು ಹೋದೆ ಅನ್ನೋದಕ್ಕೂ ನಾನು ವೆಂಟ್ ಅಂತ ಹೇಳ್ತೇನೆ, ಬೇರೆಯವರು ಹೋದರು ಅನ್ನೋದಕ್ಕೂ ವೆಂಟ್ ಅನ್ನೋದೇ ಇರುತ್ತೆ. ತೆನಾಲಿ ರಾಮನ ಮನೆಗೆ ಹೋದರು. ಆಫ್ಟರ್ ಡಿನ್ನರ್ ಅಂದರೆ ಊಟದ ನಂತರ, ರಾತ್ರಿಯ ಊಟದ ನಂತರ. ತೆನಾಲಿ ರಾಮನು ಹರ್ಡ್ ಕೇಳಿಸ್ಕೊಂಡ. ಇದು ಹರ್ಡ್ ಅನ್ನುವಂಥದ್ದು ಎರಡನೆಯ ಕ್ರಿಯಾಪದ. ಸಮ್ ರೆಸ್ಲಿಂಗ್ ಇನ್ ದ ಬುಷಸ್ ಅಂದರೆ ಪೊದೆಗಳು ಅಂತ ಹೇಳ್ಬಿಟ್ಟು. ರೆಸ್ಲಿಂಗ್ ಅಂದರೆ ಈ ಏನೋ ಒಂದು ನುಸುಳುವ ಶಬ್ದ ಅಂತ ಹೇಳ್ಬಿಟ್ಟು ಆಗುತ್ತೆ. ಇನ್ ದಿ ಬುಷಸ್, ಪೊದೆಗಳ ನಡುವೆ ಏನೋ ನುಸುಳುವಂಥ ಶಬ್ದ ಆತನಿಗೆ ಕೇಳಿಸ್ತು. ಹಿ ಅಂಡರ್ಸ್ಟುಡ್, ಅವನಿಗೆ ಅರ್ಥ ಆಯಿತು. ಅಂಡರ್ಸ್ಟ್ಯಾಂಡ್ ಅನ್ನೋದು ಮೊದಲನೇ ಕ್ರಿಯಾಪದ, ಅಂಡರ್ಸ್ಟುಡ್ ಅನ್ನೋದು ಎರಡನೇ ಕ್ರಿಯಾಪದ. ಈಗ ಐ ಅಂಡರ್ಸ್ಟುಡ್ ಅಂದರೆ ನನಗೆ ಅರ್ಥ ಆಯಿತು ಅಂತ. ದಟ್ ಏನು ಅಂದರೆ ದೇರ್ ವರ್ ಥೀವ್ಸ್ ಇನ್ ಹಿಸ್ ಗಾರ್ಡನ್. ಹಿಸ್ ಅಂದರೆ ಅವನ ಅಥವಾ ಆತನ ಅಥವಾ ಅವರ ಅಂತ ಕೂಡ ಆಗುತ್ತೆ. ಹಿ ಅಂಡರ್ಸ್ಟುಡ್, ಆತನಿಗೆ ಅರ್ಥ ಆಯಿತು. ದಟ್ ಏನಂದರೆ ದೇರ್ ವರ್ ಥೀವ್ಸ್ ಇನ್ ಹಿಸ್ ಗಾರ್ಡನ್, ಕಳ್ಳರು ಇದ್ದರು ಅವನ ತೋಟದಲ್ಲಿ, ಅಥವಾ ಕಳ್ಳರು ಇದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಯಿತು. ಹಿ ವೆಂಟ್ ಹೋದ, ಹಿ ವೆಂಟ್ ಇನ್. ತೆನಾಲಿ ರಾಮ ಏನು ಮಾಡ್ದ? ಒಳಗಡೆಗೆ ಹೋದ. ಅಂದರೆ ಆತ ರಾಜಸ್ಥಾನದಿಂದ ಮನೆಗೆ ಬಂದಾಗ ಈ ಶಬ್ದ ಆತನಿಗೆ ಕೇಳಿಸ್ತು. ತೆನಾಲಿ ರಾಮ ಏನು ಮಾಡ್ದ? ಹಿ ವೆಂಟ್ ಇನ್, ಒಳಗಡೆ ಹೋದ. ಆ್ಯಂಡ್ ಮತ್ತೆ ಏನು ಮಾಡ್ದ? ಟೋಲ್ಡ್ ಇಸ್ ವೈಫ್. ಟೋಲ್ಡ್ ಅನ್ನೋದು ಯಾವ ಕ್ರಿಯಾಪದ? ಇದು ಎರಡನೇ ಕ್ರಿಯಾಪದ. ಟೆಲ್ ಅನ್ನೋಂಥದ್ದು ಮೊದಲನೇ ಕ್ರಿಯಾಪದ. ಹಿ ಟೋಲ್ಡ್ ಈಸ್ ವೈಫ್. ಈಗ ಐ ಟೋಲ್ಡ್ ಅಂದರೆ ನಾನು ಹೇಳಿದೆ ಅಂತ, ಸರಿನಾ? ಹಿ ಟೋಲ್ಡ್ ಅಂದರೆ ಅವನು ಹೇಳ್ದ ಅಥವಾ ಆತ ಹೇಳಿದ್ರು ಅಂತ. ಶಿ ಟೋಲ್ಡ್ ಅಂದರೆ ಆಕೆ ಹೇಳಿದ್ಲು ಅಂತ. ಆ ಟೋಲ್ಡ್ ಅನ್ನೋಂಥದ್ದು ಹಾಗೇ ಇರುತ್ತೆ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಹಿ ವೆಂಟ್ ಇನ್ ಅಂದರೆ ಒಳಗೆ ಅಂತ. ಆತ ಒಳಗಡೆ ಹೋದ. ಆ್ಯಂಡ್ ಮತ್ತು ಟೋಲ್ಡ್ ಈಸ್ ವೈಫ್, ಹೆಂಡತಿಗೆ ಹೇಳ್ದ ಅಥವಾ ಹೆಂಡತಿಗೆ ಹೇಳಿದ್ರು. ಲೌಡ್ಲಿ, ಏನು ಲೌಡ್ಲಿ? ಜೋರಾಗಿ. ಲೌಡ್ ಅಂದರೆ ಜೋರು ಅಂತಾಗುತ್ತೆ, ಲೌಡ್ಲಿ ಅಂದರೆ ಜೋರಾಗಿ ಅಂತಾಗುತ್ತೆ. ದಟ್ ಏನಂತ ಹೇಳ್ದ ಅಂದರೆ ದೇ ಹ್ಯಾವ್ ಟು ಬಿ ಕೇರ್ಫುಲ್. ಅವ್ರು ತುಂಬ ಕೇರ್ಫುಲ್ಲಾಗಿರಬೇಕು, ತುಂಬ ಹುಷಾರಾಗಿರಬೇಕು. ಅಬೌಟ್ ದೇರ್ ವ್ಯಾಲ್ಯೂಯಬಲ್ಸ್ ಅಂದರೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು ಅಂತ ಹೇಳಿದ್ರು. ಹಿ ಹ್ಯಾಸ್ಕ್ಡ್ ಟು ಪುಟ್ ಆಲ್ ದ ಗೋಲ್ಡ್ ಕಾಯಿನ್ಸ್. ನೋಡಿ ಏನು ಮಾಡ್ತಾ ಇದ್ದಾರೆ. ಹಿ ಹ್ಯಾಸ್ಕ್ಡ್ ಅಂದರೆ ಕೇಳಿದ್ರು ಅಂತ ಮಾತ್ರ ಆಗೋದಿಲ್ಲ, ಹೇಳಿದ್ರು ಅನ್ನೋದಕ್ಕೂ ಎಷ್ಟು ಸಾರಿ ನಾವು ಇಂಗ್ಲೀಷ್ನಲ್ಲಿ ಹ್ಯಾಸ್ಕ್ಡ್ ಅಂತ ಬಂದುಬಿಡ್ತೇವೆ, ನಾವು ಇದನ್ನ ಯೂಸ್ ಮಾಡ್ತೇವೆ. ಹಿ ಹ್ಯಾಸ್ಕ್ಡ್ ಹರ್, ಆತ ಆಕೆಗೆ ಹೇಳಿದ್ರು ಏನಂತ? ಟು ಪುಟ್, ಹಾಕೋದಕ್ಕೆ. ಟು ಪುಟ್ ಅಂದರೆ ಹಾಕೋದಕ್ಕೆ ಅಂತ. ಟು ಪುಟ್ ಆಲ್ ದ ಗೋಲ್ಡ್ ಕಾಯಿನ್ಸ್ ಆ್ಯಂಡ್ ಜ್ಯುವೆಲರಿ, ಎಲ್ಲ ಬಂಗಾರದ ನಾಣ್ಯಗಳು ಮತ್ತು ಬಂಗಾರವನ್ನು, ವಜ್ರಗಳನ್ನು ಏನು ಮಾಡಬೇಕು? ಇನ್ ದ ಟ್ರಂಕ್, ಒಂದು ಟ್ರಂಕ್ನಲ್ಲಿ ಹಾಕೋದಕ್ಕೆ ಅಂತ ಹೇಳಿದರು. ನೋಡಿ ಮತ್ತೆ ಹೋಗಿ ಇನ್ನೊಂದು ಸಾರಿ ಇಲ್ಲಿವರೆಗೂ ಬರೋಣ. ಒನ್ಸ್ 2 ಥೀವ್ಸ್ ಇಬ್ಬರು ಕಳ್ಳರು ವೆಂಟ್ ಟು ತೆನಾಲಿ ರಾಮನ್ಸ್ ಹೌಸ್. ಆಫ್ಟರ್ ಡಿನ್ನರ್ ತೆನಾಲಿ ರಾಮನ್ ಹರ್ಡ್ ಸಮ್ ರೆಸ್ಲಿಂಗ್ ಇನ್ ದ ಬುಷಸ್. He understood that there were thieves in his garden. He went in and told his wife
loudly that they have to be careful about their valuables. Their ಅಂದರೆ ಅವರ. He asked her to put all the gold coins and jewelry in a trunk. ಹೌದಲ್ವಾ? ಸೊ ಈಗ ಏನು ಮಾಡೋಣ, ಇದನ್ನು ಒಂದು ಭಾಗ ಅಂತ ತಗೊಳ್ಳಿ, ಎರಡನೇ ಭಾಗದಲ್ಲಿ ನೋಡೋಣ ಇನ್ನು ಎಷ್ಟು ಕಲಿತೀವಿ ಅಂತ. ಪ್ರತಿದಿನ ಇಂಗ್ಲೀಷನ್ನು ಅಭ್ಯಾಸ ಮಾಡಿ, ನಿಮಗೆ ಇಂಗ್ಲೀಷ್ ಸುಲಭವಾಗಿ ಬಂದ್ಬಿಡುತ್ತೆ. ನಾವು ಎಷ್ಟು ಪ್ರತಿದಿನ ಅಭ್ಯಾಸ ಮಾಡ್ತೀವೋ ಅದರ ಆಧಾರದ ಮೇಲೆ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳೊಳಗೆ ನೀವು ಚೆನ್ನಾಗಿ ಇಂಗ್ಲೀಷನ್ನು ಕಲಿಯೋದಕ್ಕೆ ದಾರಿಯಾಗುತ್ತೆ. ಎಲ್ಲರಿಗೂ ನಮಸ್ಕಾರ.